ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಸೊ ಸ್ನಾನ ಎಲ್ಲ ಮುಗಿಸಿ ಇವಾಗ ತಾನೇ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಪೆಷಲ್ ದಿನ ನನಗೆ. ಯಾಕೆ ಅಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಈ ಸುಖಿ ಸಂಸಾರಕ್ಕೆ 10 ಇಯರ್ಸ್ ಆಯಿತು ಕಾಲಿಟ್ಟು. ಸೊ ಇದರಲ್ಲಿ ಎಲ್ಲನೂ ಇದೆ. ಸುಖ, ದುಃಖ, ನೋವು, ನಲಿವು, ಜಗಳ, ಪ್ರೀತಿ ಎಲ್ಲವೂ ಇದೆ. ಸೊ ಕಾಂಪ್ರಮೈಸು, ಮನಸ್ತಾಪಗಳು ಎಲ್ಲವೂ ಇದೆ. ಸೊ ಅದೇ ಅಲ್ವಾ ಜೀವನ. ಸೊ ಹೀಗೆ ನಡೀತಾ ಇದೆ. ಮೆನಿ ಮೋರ್ ಟು ಗೋ. ಸೊ ಫುಲ್ ಸರ್ಪ್ರೈಸ್ ಇವತ್ತು ನನ್ನ ಹಸ್ಬೆಂಡ್ಗೆ. ಸೊ ಅವ್ರಿಗೆ ಸೀರಿಯಸ್ಲಿ ಏನೂ ಗೊತ್ತಿಲ್ಲ. ಸೊ ನಿಮಗೂ ಮುಂದೆ ಗೊತ್ತಾಗುತ್ತೆ. ಸೊ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ನನ್ನ ಹಸ್ಬೆಂಡ್ಗೆ ಫೇವ್ರೆಟ್ ವಾಂಗಿಬಾತು. ಸೊ ಅವ್ರಿಗೆ ತುಂಬಾ ಇಷ್ಟ. ಸೊ ಅದನ್ನು ಮಾಡಿದ್ದೀನಿ. ಸೊ ನಮ್ಮ ಅತ್ತೆ ನಮ್ಮ ಆ್ಯನಿವರ್ಸರಿಗೆ ಅಂತ ಮಗ ಸೊಸೆಗೆ ಇಷ್ಟ ಅಂತ ಅಂದ್ಬಿಟ್ಟು ರವೆ ಉಂಡೆ ಮಾಡಿದ್ದಾರೆ. ಮಮ್ಮಿ ಪಾಯಸ ಮಾಡಿದ್ದಾರೆ. ಸೊ ಫೋನ್ ಮಾಡಿದರು ಬಾ ಅಂತ. ಸೊ ಫುಲ್ ವಿಶಸ್ ಎಲ್ಲ ಆಯಿತು. ಹೋಗಬೇಕು ಮಮ್ಮಿ ಮನೆಗೆ. ಸೊ ಇನ್ನು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಮಧ್ಯಾಹ್ನಕ್ಕೆ ಸೊ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಬೇಕು. ಸೊ ನನ್ನ ಹಸ್ಬೆಂಡ್ಗೆ ಏನೂ ಗೊತ್ತಿಲ್ಲ. ಸೊ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನದಿಂದ ಬಂದು ರೆಡಿಯಾಗಿ ಹೊರಡೋದು. ಸೊ ಇವಾಗ ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡಿಬಿಟ್ಟು ಬರೋಣ. ನಮ್ಮ ಅತ್ತನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರು. ಅವರು ಮನೇಲಿತ್ತು ಅಂದರೆ ಡೈಲಿ ಅವರೇನೆ ಪೂಜೆ ಎಲ್ಲ ಮಾಡೋದು. ಅವ್ರ ಊರಿಗೆ ಹೋದಾಗ ನಾನು ಪೂಜೆನ ಮಾಡ್ತೀನಿ. ಈ ಹಬ್ಬ ಹರಿದಿನಗಳಲ್ಲಿ ಎಲ್ಲ ನಾನೇ ಪೂಜೆನ ಮಾಡೋದು. ನನಗೆ ತುಂಬ ಬೇಕಾದವರು ಕೆಂಪು ದಾಸವಾಳ ಮತ್ತು ದುಂಡು ಮಲ್ಲಿಗೆ ಕೊಟ್ಟಿದ್ದರು. ದುಂಡು ಮಲ್ಲಿಗೆ ಅಂತೂ ಎಷ್ಟು ಪರಿಮಳ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಕೆಂಪು ದಾಸವಾಳನ ದೇವರಿಗೆ ಮುಟ್ಸೋಣ ಅಂತ ತುಂಬಾ ಕೊಟ್ಟಿದ್ದರು. ಕೆಂಪು ದಾಸವಾಳ, ದುಂಡು ಮಲ್ಲಿಗೆನ ಹೂವು ಕಟ್ಟಿಬಿಟ್ಟು ನಾವು ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮತ್ತೆ ಕಟ್ಟಕ್ಕೆ ಎಲ್ಲ ರೆಡಿ ಮಾಡಿದರು. ಸೊ ವಾಂಗಿಬಾತ್ ಗೊಜ್ಜು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ನನ್ನ ಗಂಡಂಗೆ ರೆಡಿಯಾಗು ಹೋಗೋಣ ಆಚೆ ಅಂದರೆ ಎಲ್ಲಿಗೆ, ಏನು, ಎತ್ತ ಅಂತ ಕೇಳ್ತಾನೆ ಇದ್ದಾರೆ. ಫುಲ್ ಸರ್ಪ್ರೈಸ್ ಅವ್ರಿಗೆ. ಇವಾಗ ವಾಂಗಿಬಾತ್ ತಿಂತ ಕೂತಿದ್ದಾರೆ. ಗೊತ್ತಿಲ್ಲ ಅಲ್ಲ ನವೀನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಹೆಂಗಿದೆ ವಾಂಗಿಬಾತು? ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ನಾನು ಯಾವಾಗ ಕೇಳಿದ್ರು ಚೆನ್ನಾಗಿದೆ ಅಷ್ಟೇ, ಒಂದೇ ವರ್ಡ್ ಆನ್ಸರ್. ಇವತ್ತು ಅಂತಲ್ಲ, ಯಾವಾಗಲೂ ಇದೇ ಥರ ನಾನು ಕೇಳ್ತಾನೆ ಇರ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ ಅಷ್ಟೇ, ಮುಗೀತು. ಸೊ ನಾನು ರೆಡಿಯಾಗಿ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ತರೋಕ್ಕೆ ಅಂತ ಅಂಗಡಿಗೆ ಹೋದೆ. ಸೊ ಆ ಅಂಗಡಿ ಬಂದು ನಮ್ಮ ಮಮ್ಮಿ ಮನೆ ಹತ್ರನೇ ಇರೋದು. ಸೊ ಗಿಫ್ಟ್ ತೊಗೊಂಡು ನಾನು ಹಾಗೆ ಮಮ್ಮಿ ಮನೆಗೆ ಹೋದೆ. ನನ್ನ ಹಸ್ಬೆಂಡ್ಗೆ ಗೊತ್ತೇ ಇಲ್ಲ ನಾನು ಹೋಗಿದ್ದು ಮಮ್ಮಿ ಮನೆಗೆ. ಸೊ ಸಾಯಂಕಾಲ ಹೋಗೋಣ ಬಿಡು ಅಂತ ಹೇಳಿದರು. ನಾನು ಆಯಿತು ಅಂತ ಅಂದ್ಬಿಟ್ಟು ಮಮ್ಮಿ ಮನೆಗೆ ಹೋದೆ. ಸೊ ಏನೇ ಹೇಳಿ ಖುಷಿ ಅಲ್ವಾ ಮಮ್ಮಿ ಮನೆಗೆ ಹೋಗೋದು ಅಂತಂದರೆ. ಸೊ ಮಮ್ಮಿ ಅರ್ಶಿನ ಕುಂಕುಮ ಕೊಟ್ಟು ಸ್ವೀಟ್ ಪಾಯಸ ಮಾಡಿದರು. ಮಕ್ಕಳಿಗೆ ಇಷ್ಟ ಅಂತ ಮಾಡಿದರು. ಬಟ್ ಅವ್ರು ಯಾಕೋ ತಿನ್ನಲಿಲ್ಲ. ಜಾಮೂನ್ ಬೇಕು ಅಂತ ಹಠ ಮಾಡಿದರು. ಸೊ ಅದಕ್ಕೆ ಮಮ್ಮಿ ನೆಕ್ಸ್ಟ್ ಡೇ ಮಾಡ್ತೀನಿ ಬಿಡು ಅಂತ ಹೇಳ್ತಾಯಿದ್ರು. ಸೊ ಡ್ಯಾಡಿ ಕೂಡ ಇತ್ತಿಲ್ಲ, ಅವರು ಆಚೆ ಹೋಗಿದ್ರು. ಸೊ ಮಮ್ಮಿ ಮಾತ್ರ ಇದ್ದಿದ್ದು. ಸೊ ಮಮ್ಮಿ ಆಶೀರ್ವಾದ ತಗೊಂಡೆ. ಸೊ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡು ಎಲ್ಲ ರೆಡಿಯಾಗಿ ಬಂದರು. ಸೊ ಇದು ನನ್ನ ಡ್ರೆಸ್ಸು. ಸೊ ನನ್ನ ಕುರ್ತಿ ಕಲೆಕ್ಷನ್ಸಲ್ಲಿ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ಈ ಡ್ರೆಸ್ನ. ಆದರೂ ಹಾಕ್ಕೊಂಡು ಇವತ್ತು ತೋರಿಸ್ತಾ ಇದ್ದೀನಿ. ಎಲ್ಲೋಗ್ತಾ ಇದ್ದೀವಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಸಸ್ಪೆನ್ಸ್ ಮಾಡಿದಾಳಂತೆ. In 200 meters, turn right at 4th cross. ಒಟ್ನಲ್ಲೆಲ್ಲ ಹೋಗ್ತಾ ಎಲ್ಲ ಅಷ್ಟೇ. ಮಮ್ಮಿ ಇದೇನು ಚೀನಿ ಇವತ್ತು? ಮಮ್ಮಿ ಡೇಟಿದು ಎಲ್ಲಿ ಹೇಳು ಹೇಳು. ಹ್ಯಾಪಿ ಬರ್ಡೇ ನಮ್ಮ ಮಮ್ಮಿ ಪಪ್ಪಂದು. ಪಪ್ಪಂದಾ? ಓಕೆ ಓಕೆ. Take the next right at 4th cross, then continue on to Kodigehalli main road. ಓಕೆ ಓಕೆ. ನಿಮ್ಮ ಪಪ್ಪ ಅಂದೇನು? ಇಬ್ಬರದು. ಸೊ ನನ್ನ ಹಸ್ಬೆಂಡ್ಗೆ ಗೊತ್ತಿತ್ತಿಲ್ಲ. ಸುಮ್ಮನೆ ಲೊಕೇಶನ್ ಶೇರ್ ಮಾಡು ಅಂದಿದ್ರು. ನಾನು ಮಾಡು ಇತ್ತಿಲ್ಲ. ನನ್ನ ಅಕ್ಕನ ಮಗ ಡೈರೆಕ್ಷನ್ಸ್ ಹೇಳ್ತಾ ಇದ್ದ, ಹಿಂಗೆ ಹೋಗಿ ಹಂಗೆ ಹೋಗಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ನಾವು ಹೋಗಿದ್ದು ಬಿಂಜಿ ಟೌನ್ಗೆ ಅಂತ.
ಸರ್ಪ್ರೈಸ್ ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಯ್ತು. ಯಾಕೆಂದರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ನೋಡ್ತಾ ಇರ್ತೀವಿ. ಸೊ ಅಬ್ವಿಯಸ್ಲಿ ಗೊತ್ತಾಗೇ ಆಗಿತ್ತೆ. ಈಗ ಒಳಗಡೆ ಎಂಟ್ರಿ ನೋಡಬೇಕು. ಏನು ಯಾರಿಲ್ವ ಅಲ್ಲಿ ಕಸ್ಟಮರು? ಒಳಗೆ ಇಲ್ಲ, ನಾವು ಬಿಟ್ಟು. ಈಗ ನಮ್ಮ ಹೆಂಗಿತ್ತು ನವೀನ ಸರ್ಪ್ರೈಸು? ಹೆಂಗಿದೆ? ಇನ್ನು ನೋಡೇ ಇಲ್ಲ ನಾನು. ಸೊ ನನ್ನ ಹಸ್ಬೆಂಡ್ಗೆ ಫುಲ್ ಕನ್ಫ್ಯೂಷನು, ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು, ಬೇರೆ ಕಸ್ಟಮರ್ಸ್ ಇದ್ದಾರಾ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅವರು ಎಲ್ಲ ರೆಡಿ ಮಾಡ್ತಾಯಿದ್ರು. ರೆಡಿ ಮಾಡಾದ್ಮೇಲೆ ಕರೆದ್ರು. ಸೊ ಎಂಟ್ರಿ ಸಾಂಗ್ ಯಾವ್ದು ಬೇಕು ಅಂತ. ಸೊ ನಾನು ಪುನೀತ್ ರಾಜ್ಕುಮಾರ್ದು ನೀನಾದೇನಾ ಹಾಕಿ ಅಂತ ಹೇಳಿದ್ದೆ. ಸೊ ಎಂಟ್ರಿ ಆಗಿದ ತಕ್ಷಣವೇ ಆ ಹಾಡು ಮತ್ತು ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ನನ್ನ ಹಸ್ಬೆಂಡ್ಗೆ ತುಂಬಾ ಖುಷಿಯಾಗಿ ಫುಲ್ ಖುಷಿ ಆಯಿತು. ಅವ್ರಿಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇದ್ದಿಲ್ಲ. ಸೊ ನನ್ನ ಅತ್ತೆ, ನಮ್ಮಮ್ಮ ಅವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಈ ಅರೇಂಜ್ಮೆಂಟ್ಸು ಬಿಂಜಿ ಟೌನಲ್ಲಿ. ಸೊ 10th ಆ್ಯನಿವರ್ಸರಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ರೀತಿ ಸೆಲೆಬ್ರೇಟ್ ಮಾಡಿಕೊಂಡೆ. ಸೊ ನಮ್ಮದು ಬೇರೆ ಥರ ಪ್ಲ್ಯಾನ್ಸ್ ಎಲ್ಲ ಇದ್ದಿದ್ದು, ಬಟ್ ಯಾವುದೂ ಆಗಲಿಲ್ಲ. ಅದಕ್ಕೆ ಆ್ಯನಿವರ್ಸರಿನ ಈ ರೀತಿ ಸೆಲೆಬ್ರೇಟ್ ಮಾಡಿಕೊಂಡೆ. ನಮ್ಮ ಆ್ಯನಿವರ್ಸರಿಗೂ ನನ್ನ ಹಸ್ಬೆಂಡ್ ಬರ್ಡೇಗೂ 2 days ಗ್ಯಾಪ್ ಇದ್ದಿದ್ದು. ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಬರ್ಡೇ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ಲಾಟ್ಸ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಹೋಗ್ಲಿ ಬಿಡು, ಆ್ಯನಿವರ್ಸರಿನೇ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ನನ್ನ ಹಸ್ಬೆಂಡ್ಗೆ ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ದಿಲ್ಲ, ಸ್ವಲ್ಪ ಶೈ ನೇಚರು, ಮಾತಾಡ್ತಾರೆ, ಸ್ವಲ್ಪ ಶೈ. ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಇದ್ರಲ್ಲ, ಅದಕ್ಕೋಸ್ಕರ. ಇದು ಲೈಟ್ ಮಾಡೋಕ್ಕೆ ಅಲ್ಲ ಮಮ್ಮಿ ಕೇಕ್ ಕಟ್ ಮಾಡ್ತಾರೆ, ನಿಂತ್ಕೊಳ್ಳಿ ಆ ಕಡೆ. ನಿನ್ನ ನಿಂತ್ಕೊಬಿಟ್ಟ. ಇರ್ಲಿ ಬಿಡು, ಏನೋ ಒಂದು ಅವ್ರು ಹೇಳ್ತಾರೆ. ಸ್ಟಾರ್ಟ್ ಮಾಡಿ. ಸಾಂಗ್ ಪ್ಲೇ ಮಾಡಲ? ಸಾಂಗ್ ಪ್ಲೇ ಮಾಡಲ ಆಂಟಿ? ಸಾಂಗ್ ರೋಡಲ್ಲಿ ಜ್ಯೂಸ್ ಚೆನ್ನಾಗಿತ್ತು ಜೀವ, ಜ್ಯೂಸ್. ನಂಗೆ ಕೊಟ್ಟೇ ಇಲ್ಲ ನೀವು ನನಗೆ. ನೀನ್ ಇಲ್ಲಿದ್ದಲ್ಲ. ಚಿನಿ ಇಲ್ಲಿ ಬಾ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಕಂದ, ಸೂಪರ್. ಇನ್ನೂ ಒಂಚೂರು ಕೊಡು. ಕೊಡ್ತೀನಿ ತಡಿ. And this is gift to my husband. ಇದು ಬಾಕಿ ಇದೆ, ಇದು ಏನು ಕೊಟ್ಟಿಲ್ಲ ಗಿಫ್ಟ್. ಇದು ನಾನ್ ಸರ್ಪ್ರೈಸ್. ನೋಡ್ದು how is it? ಕೇಕು ಕೊಡ್ತೀನಿ. ಸೊ ಫೈನಲಿ ಕೇಕೆಲ್ಲ ಕಟ್ ಮಾಡಿ ಗಿಫ್ಟು ಕೊಟ್ಟಾಯಿತು. ನನ್ನ ಹಸ್ಬೆಂಡ್ ಇದ್ದು 10 yearsಲ್ಲಿ ನನಗೆ ಒಂದು ದಿವಸನೂ ಈ ಥರ ಸರ್ಪ್ರೈಸ್ ಯಾವತ್ತೂ ಕೊಟ್ಟಿಲ್ಲ. ಅವರಿಗೆ ಅಭ್ಯಾಸನೇ ಇಲ್ಲ. ಯಾವಾಗಲೂ ನನಗೆ ದುಡ್ಡು ಕೊಟ್ಬಿಡ್ತಾರೆ, ನೀನೇನಾದ್ರು ತಗೋ ಅಂತ ಅಂದ್ಬಿಟ್ಟು. ಸೊ ಈ ಸತಿನೂ ಅಷ್ಟೇ ನನಗೆ ದುಡ್ಡು ಕೊಟ್ಟಿದ್ದಾರೆ. ಸೊ ನಾನಿನ್ನೂ ತೊಗೊಂಡಿಲ್ಲ, ತೊಗೋಬೇಕು. ಸೊ ನನಗೆ ಈ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾವು ಕಾಟೇರ ಫಿಲಮ್ ನೋಡಿದ್ದಿಲ್ಲ, ಸೊ ಅದನ್ನು ಹಾಕ್ಕೊಂಡು ನೋಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ ಫಿಲಮು ಕೂಡ. ಆ್ಯಂಡ್ ಅಲ್ಲಿ ನಾವು ಸ್ನ್ಯಾಕ್ಸ್ನೆಲ್ಲ ಆರ್ಡರ್ ಮಾಡಿದ್ವಿ. ಟೇಸ್ಟ್ ವೈಸು ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸು ಮಕ್ಳಿಗೆ ತುಂಬ ಇಷ್ಟ. ಆಮೇಲೆ ಪಾಪ್ಕಾರ್ನು ಮತ್ತು ಪಿಜ್ಜಾ, ಫ್ರೈಡ್ ರೈಸ್ ಎಲ್ಲ ಥರದ್ದು ಸ್ನ್ಯಾಕ್ಸ್ನು ತಗೊಂಡು ಕಾಟೇರ ಫಿಲಮ್ ನೋಡಿಕೊಂಡು ನಾವು ಆರಾಮ್ಸೆ ಫ್ಯಾಮಿಲಿ ಜೊತೆ ನಿಜವಾಗ್ಲೂ ಸ್ಪೆಂಡ್ ಮಾಡ್ಬೋದು ಟೈಮ್ನ. ಆಮೇಲೆ ತುಂಬ ಜನ ಹೋಯಿತು ಅಂದರೆ ಗೇಮ್ಸು ಎಲ್ಲ ಆಡ್ಕೋಬೋದು. ತುಂಬ ಚೆನ್ನಾಗಿದೆ ಥಿಯೇಟರು ಬಿಂಜಿ ಟೌನು. ಸೊ 3 hours ಪ್ರೈವೇಟ್ ಥಿಯೇಟರ್. ಸೊ ನೀವು ಕೂಡ ನಿಮ್ಮ ಸ್ಪೆಷಲ್ ದಿನಾನ, ಬರ್ಡೇ ಆಗಲಿ, ಆ್ಯನಿವರ್ಸರಿ ಆಗಲಿ ಸೆಲೆಬ್ರೇಟ್ ಮಾಡ್ಬೋದು. ಇಲ್ಲಿ ನನ್ನ ಮಕ್ಕಳಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು. ಅಲ್ಲಿ ಬೆಲೂನ್ಸು ಎಲ್ಲ ಇತ್ತಿದ್ದು. ನನ್ನ ಸರ್ಪ್ರೈಸ್ ಹೆಂಗಿತ್ತು? ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ ಇದು. ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಫ್ಯಾಮಿಲಿ ಮಾತ್ರ ಸೂಪರ್ ಆಗಿದೆ. ಸೈಲೆಂಟ್ ಆಗಿ
ಏನು ಗಜಿಬಿಜಿ ಜನಗಳು ಏನಿಲ್ಲ ಡಿಸ್ಟರ್ಬೆನ್ಸ್. ಚೆನ್ನಾಗಿದ್ಯಾ? ಹೋಮ್ ಥಿಯೇಟರ್ ಒಳಗೆ ಸೂಪರ್ ಆಗಿ ಮಾಡಿದ್ದಾರೆ. ಸಸ್ಪೆನ್ಸ್ ಹೆಂಗಿತ್ತು? ಸೂಪರ್ ಆಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು. ಥ್ರಿಲ್ಲಿಂಗ್ ಆಗಿತ್ತಾ? ಹೇಳು ನೀನ್ ಹೆಂಡತಿ ಬಗ್ಗೆ ಒಂಚೂರು ಏನಾರು. ಹೆಂಡತಿ ಬಗ್ಗೆ ಏನು ಫುಲ್ ಆಚೆಗೆ ನನ್ನ ಯಜಮಾನ್ರಿಗೆ ಹೇಳು. ಹುಡುಗಿ ಸಿಕ್ಕಿರೋದು ಲಕ್ಕು ಅಂತ ನಾನು ಹೇಳು ಹೇಳ ನವೀನ, ಆ? ಏನ್ ಹೇಳು. ಅವ್ರ ಬಾಯಿಂದ ನಾನೊಂಥರ ಆಕ್ಚುಲಿ ಆರ್ಥೋಡಕ್ಸ್, ಇವಕ್ಕೆಲ್ಲ ಎಂಟರ್ಟೈನ್ ಮಾಡಲ್ಲ. ಇವಳು ನನಗೆ ಅಪೋಸಿಟ್, ಯಾವಾಗ್ಲೂ ಜಾಲಿಯಾಗಿರ್ಬೇಕು, ತಿರ್ಬೇಕು, ತಿನ್ಬೇಕು. ಸೊ ಇವಳಿಂದ ನಾನು ಎಂಜಾಯ್ ಮಾಡ್ತಾ ಇದ್ದಿಲ್ಲ ಅಂದ್ರೆ ಹಂಗೆ ಆಗಿರೋದು. ಅಷ್ಟೇನಾ ನಿನ್ ಹೆಂಡತಿ ಬಗ್ಗೆ? ಬೇಡ ತಗೊಳ್ಳಿ ನವೀನ್, ಇನ್ನೊಂಚೂರು ತೊಗೊಳ್ಳಿ. ಹಾಕೊಳ್ಳಿ, ಇನ್ನೊಂಚೂರು ಇನ್ನೂ ಸ್ವಲ್ಪ ಹಿಡಿದೆ. ಹಾಕ್ತೀನಿ. ನೀವೇನ್ ಮಾಡಿದ್ರೆ ಹೇಳಿ? ಜಾಮೂನ್ ಹೇಳಿದೆ. ಪಾಯಸ ಇಷ್ಟಪಡ್ತಾರೆ ಅಂತ. ಜಾಮೂನು ಏನು ಜಾಮೂನ್ ಅಮ್ಮ ಮೇಲ್ಗಡೆ ಮನೆ ಮೊನ್ನೆ ಸೊ ಪಾರ್ಟಿ ಮುಗಿಸ್ಕೊಂಡು ನಾವು ಮಮ್ಮಿ ಮನೆಗೆ ಹೋದ್ವಿ. ಸೊ ಮಮ್ಮಿ ಪಾಯಸ ಮಾಡಿದ್ರಲ್ಲ, ಸೊ ಎಲ್ಲರಿಗೂ ಕೊಟ್ಟು ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋದ್ವಿ. ಅವತ್ತು ಸಂಕಷ್ಟಹಾರ ಚತುರ್ಥಿ ಇತ್ತು. ಸೊ ಎಲ್ಲ ದೇವಸ್ಥಾನನೂ ನಮಸ್ಕಾರ ಮಾಡಿಕೊಂಡು ಗಣೇಶ ದೇವಸ್ಥಾನದಲ್ಲಿ ಕತೆ ಎಲ್ಲ ಓದ್ತಾಯಿದ್ರು. ಸೊ ಮಂಗಳಾರತಿ ಆಗೋದು ಸ್ವಲ್ಪ ಲೇಟು. ಸೊ ತುಂಬಾ ಜನ ಇದ್ದರು. ಸೊ ನಾವು ಸತ್ತ ಕೂತ್ಕೊಂಡು ಕತೆ ಕೇಳಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಆದ್ವಿ. ಸೊ ನಮ್ಮ ಆ್ಯನಿವರ್ಸರಿ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ.